ಪದಿಯೇ ಪದಿಯೇ ಒಯ್ ಪದಿಯೇ. ಓ ಬಾ ಸರಜಿ ಕುಂತ್ಕ. ನಾನು ಮಧ್ಯಾಹ್ನ ಆಗಿತ್ತಲ್ಲ ಹಂಗೇನೆ ನೀವು ನಿದ್ದೆ ಶಾನೆ ಎಳಿತಿತ್ತು ಯಾಕೋ ಹಂಗ ಉಳ್ಕೊಬಿಟ್ಟಿದ್ದೆ ಆತಾಗೆ. ಯಪ್ಪ ಏಟ್ ನಿದ್ದೆ ಎಳಿತಿತ್ತು. ರಾತ್ರಿ 12:30 ಆದ್ರೂ ನಿದ್ದೆ ಬರಲಿಲ್ಲ ನನಗೆ. ಇವಾಗ ಹಂಗೆ ಹೋಗಿ ಉಳ್ಕೊಂಡಿದ್ದೆ. ಬಾ ಕುಂತ್ಕ ಬಾ. ಏ ಇಲ್ಲ ಕುಂತ್ಕೊಳಕ್ ಬರಲ್ಲ. ನಮ್ಮ ಮನೆಗೆ ಹೋಸಿ ಶಾನೆ ಇಲಿ ಶಾನೆ ಅವಲೆ ಅದಕ್ಕೆ ಬೇಕು ತಗೊಬಿಟ್ಟು ಬಂದೆ. ಅಲ್ಲೇ ನನ್ನ ಅದೃಷ್ಟಕ್ಕೊಂದು ಒಳ್ಳೆ ಬೇಕು ಸಿಕ್ತು. ಎಂಥ ಸಂದಾಗ ಇದು ಗೊತ್ತಾ, ಒಳ್ಳೆ ನೀನು ನೋಡ್ಬೇಕು ಮುತ್ತಿಕ್ಬೇಕು ಅಂತ ಅನಿಸ್ತದೆ ಅಂತ ಬೇಕು ತಗೊಬಿಟ್ಟು ಬಂದೀವ್ನಿ. ಅದಕ್ಕೆ ಅದಕ್ಕೊಂದು ಲೋಟ ಹಾಲು ಬೇಕಿತ್ತು. ಅದಕ್ಕೆ ಒಂದು ಲೋಟ ಹಾಲು ಕೊಡ್ತೀನೋ ತಗೊಬಿಟ್ಟು ಹಂಗೆ ಹೋಗ್ಬಿಟ್ಟು ಪಾಪ ಇಕ್ಕನಿ ಇವಾಗ ತಗೊಬಿಟ್ಟು ಬಂದೆ. ಮನೆಗೆ ನೋಡಿದ್ರೆ ಹಾಲೇನೇ ಇಲ್ಲ. ಹೋಗತ್ತೀನಿ ಇನ್ನೇನು ಸಂಜೆ ಗಂಟೆ ಹಾಲು ಕರಿಯೋಕ್ಕಿಲ್ವಲ್ಲ ನಾವೂನುವೆ. ನಿಮ್ಮ ಮನೆಗೆ ಏನಾರ ಮಡಗಿದೇನೋ ಒಂದು ಲೋಟ ಕೊಡ್ತೀನೋ ಹಾಲು ಬೇಕುಗೆ ಅಂತ ಬಂದೆ. ಹೌದೇನು ಬೆಕ್ ತಕ ಬಂದೆ. ನಮ್ಮನೆಗೂ ಹಂಗೆ ಇಲ್ಲಿ ಶಾನೆವಿ. ನಾನು ತರಣಿ 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 ಅನ್ಕೋತೀನಿ. ಅಯ್ಯೋ ಯಾರು ಸಾಕತ್ತಾರೆ ಬೇಕಂದ್ರೆ ಭಯವಾಯ್ತದ ಅನ್ನೋದಕ್ಕಿಂತ ನನಗೆ ಅದಕ್ಕೆ ಗಿಬ್ರು ಬಿಡ್ತಾವೇನೋ ಅಂತ ಭಯಕ್ಕೆ ತಂದು ಸಾಕ್ಲಿಲ್ಲ ಏನಿಲ್ಲ. ಇರು ಒಂದು ಲೋಟದಾಗ ತಗೊಬಿಟ್ಟು ಬರ್ತೀನಿ. ಏನ್ ಸರಜಿ ಪದ್ದಿ ಮಂತಾಗ ಬಂದ್ಬಿಟ್ಟಿದ್ಯಾ? ಓ ಅಜಯಮ್ಮ ಬೇಕು ಗೊತ್ತಿ ಹಾಲು ಬೇಕಿತ್ತೆ. ಅದಕ್ಕೆ ನೀ ಹೊಸ ಬೇಕು ತಗೊಬಿಟ್ಟು ಬಂದಿದ್ದೆ. ಅದು ಯಾವತ್ತು ಕುಡ್ದೈತೋ ಏನೋ ಗೊತ್ತಿಲ್ಲ. ಇನ್ನೂ ಮಧ್ಯಾಹ್ನ ಅಲ್ವಾ, ಸಂಜೆ ಗಂಟೆ ಅದನ್ನ ಹಂಗೆ ಬಿಡೋದು. ನಮ್ಮ ಮನೆಗೆ ಹಾಲೆಲ್ಲ ಡೇರಿಗೆ ಹಾಕ್ಬಿಟ್ಟು ಬಂದ್ಬಿಟ್ಟೆ. ಕಾಪಿ ಗಿಪಿ ಏನು ಶಾನೆ ಕುಡಿಯೋಕ್ಕಿಲ್ವಲ್ಲ. ಬೆಳಗ್ಗೆ ಒಂದು ಕಿತ ಕುಡಿದ್ರೆ ಸಾಯಂಕಾಲ ಒಂದು ಕಿತ ಕುಡಿತೀವಿ ಅಷ್ಟೇನೆ. ಅದಕ್ಕೆ ತಗ್ಬಿಡು ಅಂತ ತಗೊಂಡೋಗ್ಬಿಟ್ಟು ಎಲ್ಲನೂ ಇದು ಮಾಡ್ಬಿಟ್ಟು ಬಂದೆ. ಈಗ ನೋಡಿದ್ರೆ ಪಾಪ ಬೇಕು ತಂದಿದ್ದೀನಿ ಹಾಲಿಲ್ಲ, ತಗೊಂಡೋಗನಿ ಅಂತ ಬಂದಿವ್ನಿ. ತಗೊಳ್ಳಿ ಸರಜಿ ಬಾರಜಮ್ಮ ಕುಂತ್ಕ ಬಾರೆ. ನಾನು ಮಾತಾಡ್ಕೊಂಡು ಕುಂತ್ಕೊಳ್ಳೋಣ ಅಂತಾನೆ ಬಂದೆ. ಸರಜಿ ಬೇಕು ತಗೊಬಿಟ್ಟು ಬಂದವಳಂತೆ. ಒಂದು ಹೆಜ್ಜೆ ಹೋಗ್ಬಿಟ್ಟು ನಾನು ನೋಡ್ಕೊಬಿಟ್ಟು ಬರ್ತೀನಿ ಇರು. ಓ ನೀನು ಅಲ್ಲಿಗೆ ಹೋಯ್ತೀಯೇನು? ನೋಡಿ ಮತ್ತೆ ನಾನು ಬರ್ತೀನಿ. ನನಗೂ ನಿಂತ್ಕೊಂಡು ಕುಂತ್ಕೊಂಡ್ರೆ ಸುಮ್ಕೆ ನಿದ್ದೆ ಗೊತ್ತಾಯ್ತದೆ. ಇವತ್ತೇನು ನನಗೂ ಆಮೇಲೆ ಕೆತ್ತಾರೆ ಇಲ್ಲ. ನೋಡಿ ನಾನು ಬರ್ತೀನಿ ಅತ್ತಾಗೆ. ನಡಿಯೇ ಸರಜಿ ಬರ್ರಿ. ಅದಕ್ಕೇನಂತೆ ಹೆಂಗೋ ಹಾಲು ಶಾನೆ ಹೋಗಲ್ಲ. ನಾನೇ ಕಾಪಿ ಕಾಸ್ಬಿಟ್ಟು ಕೊಡ್ತೀನಿ ಅತ್ತಾಗೆ. ಬರ್ರಿ ಹೋಗೋಣ. ಎಲ್ಲೈತೆ ನಮ್ಮ ಬೇಕು. ಮಿಯೋ 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 ಬಾ 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 ಮಿಯೋ 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 ಹಾಲು ತಂದೀವ್ನಿ ಬಾ. ಮಿಯೋ 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 ಹೋಗದ. ಎಲ್ಲೋಯ್ತ ಏನು ಕಚ್ಚೆ ಬೇಕು ತಂದು ಬಿಟ್ಟಿದ್ದೆ ಒಳಗೇನೇನಿಯ. ವಾಸ್ತಾಗ ತಂದಿದ್ಯಲ್ಲ ಬೈಯಕ್ಕೆಲ್ಲ ಉತ್ಕೊಂಡಿರ್ತದೆ. ಬರ್ತದ ತಕ ಹೋಗು. ಅಷ್ಟಾಗಿ ಹೊಸಿ ಕಾಪಿಗೆ ಕಾಸು ಹೋಗು. ಸ್ವಲ್ಪ ತಂದು ಇಲ್ಲೇ ಬೇಕು ಗಿಕ್ಕು. ಇನ್ನು ಉಳ್ದಿರೋದನ್ನ ತಗೊಂಡೋಗಿ ಹೊಸಿ ಕಾಪಿ ನನ್ನ ಕಾಸು ಅಷ್ಟಾಗಿ ಬರ್ತದ ನಿನ್ ಬೇಕು. ಸರಿ ಆಯ್ತು ಹೇಳು. ಇವಳು ಮನೆಗೆ ಒಂದು 2 ದಿನ ಆದ್ಮೇಲೆ ನಮ್ಮ ಮನೆ ಕರ್ಕೊಂಡೋಗಿ ಒಂದು 2 ದಿನ ಮಾಡಿಕಬೇಕು. ಪದಿಬೇಕನ ನಮ್ದು ಬೋಲಿ ಹಿಂಸೆ ಕೊಡ್ತದೆ. ಇಲಿಗಳು ಕಚ್ 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 ಎಲ್ಲ ಬಿಸಾಕ್ಬಿಟ್ಟವು ಸುಮ್ಮನೆನೆ. ನಮ್ಮನೆ ಉಯಿರುಗಳೆಲ್ಲ ಕತ್ರ ಸಾಕ್ಬಿಟ್ಟವೆ. ಏನು ಮಾಡಬೇಕು ಏನು ಕಥೆಯೋ ಗೊತ್ತಿಲ್ಲ. ಅಯ್ಯೋ ಎಲ್ಲ ಏನು ನಿಲ್ಸಿದ್ರು ಬಿಡಕ್ಕಿಲ್ಲ, ಏನು ಇಕ್ಕರು ಬಿಡಕ್ಕಿಲ್ಲ, ಎಲ್ಲ ಕಚ್ಚು ಬಿಸಾಕ್ತವೆ. ಏನು ಮಾಡೋದು ಏನು ಕತೆನೋ ಹೋಗತ್ತಾಗೆ. ನಾನು ಒಂದು ಬೇಕ್ತಾರ ಅನ್ಕೋತೀನಿ. ನನಗೆ ಸಾಕೊಳ್ಳೋಕ್ಕೇನು ಅಂತ ಇಷ್ಟ ಇಲ್ಲ ಬೇಕನ್ನ. ಬಿಡು ಸರಜಿ ಸಾಕೊಂಡವಳಲ್ಲ. ನಮ್ಮನಿಗೂ ಕರ್ಕೊಂಬಂದು ಒಂದು 2 ದಿನ ಬಿಟ್ರೆ ಮುದ್ದೆ ಅಂತ ತಗ ಯಾವಾಗ ಹಿಡ್ದಾಕ್ಬಿಡ್ತದ ಅತ್ತಾಗೆ. ಅಷ್ಟೇ ಬಿಡು. ಇನ್ನೇನು ಮನ್ಮಕ್ಳು ಸಾಕ್ಬೇಕು ಅನ್ನೋದವಳು ಸಾಕಿದ್ರೆ ಸಾಕೇಳು. ಏಯ್ ಸಿಬಿ ಎಲ್ಲೋಯ್ತು ಹೇಳಿ ನೀನು? ಹಾಲು ತಗೊಬಿಟ್ಟು ಬಂದಿದ್ದೀನಿ ಕಣ್ಸಿಬಿ ನಿಂಗೆ. ಹಾಲು ಕುಡಿ ಎದ್ಬಿಟ್ಬಿಟ್ಟು ಎತ್ಲಂದತ್ತೆ ಓಡಾಯ್ತೀಯ ನೀನು? ಬಾ ಕುಂತ್ಕ ಬಾ. ಹೋಗ್ಬಿಟ್ಟು ಹಾಲು ತಗೊಬಿಟ್ಟು ಬರ್ತೀನಿ. ಕಳೆ ನಮ್ಮ ಸಿಬಿಲಿ ಹೆಂಗ್ ನೋಡ್ತಾಯ್ತು ನೋಡಿಲಿ. ಸಿಬಿ 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 ಅಂದ್ರೂ ಬರೋಕಿಲ್ಲ. ಬಾ ಕುಂತ್ಕ ಬಾ ಇಲ್ಲಿ. ಅಯ್ಯೋ ಅಯ್ಯೋ ಸರಜಿ ಲೇ ಮನೆಯಲ್ಲಿ ಸರಜಿ. ಅಯ್ಯೋ ಜಯಮ್ಮ ಇದು ಬೆಕ್ಕಿನ ಮರಿ ಅಲ್ವೇ ಹುಲಿ ಮರಿನೇ ಇದು ನೋಡಿದು. ಯಾಕೋ ಹಾಲಿ ಕುದ್ರೆ ಕುಡಿತಿಲ್ಲ ಕಣ್ಪದ್ದಿ. ಅಲ್ಲಿಗೆ ಎತ್ಕೊಬಿಟ್ಟು ಬಂದ್ರೆ ಅಲ್ಲೇ ಕುತ್ಕತ್ತದೆ, ಇಲ್ಲೇ ಎತ್ಕೊಬಂದು ಇಕ್ಕರು ಇಲ್ಲೇ ಕುತ್ಕತ್ತದೆ. ಇಲ್ಲಿಡಿ ಎದ್ಬಿಟ್ಬಿಟ್ಟಿದ್ದು ಏನು ಕೆಮ್ಮೆ ಮಾಡ್ತದೆ ಅಂತ ನಿನಗೆ ಗೊತ್ತಿಲ್ವಲ್ಲ. ಹಾಲು ನೋಡು ಇಲ್ಲಿ ಬಾಟ್ಲು ಬೈದು ಇಕ್ಕಿವ್ನಿ ಕುಡಿಲ್ಲ ಇಲ್ಲ. ಯಾಕೋ ಮೂಸಿ ನೋಡ್ತಿಲ್ವಲ್ಲ. ಇದಕ್ಕೆ ಹಂಗೆ ಕೊಬ್ಬು ಶಾನೆ ಆಗೋಗ್ಬಿಟ್ಟೈದು ಇದಕ್ಕೆ ತಿಂದು. ಎಲ್ಲಿತ್ತ ಏನು ಮೈ ಕೈ ತುಂಬ್ಕೊಂಡೈತಲ್ಲ ಅದಕ್ಕೆ ನೀನಿಯ. ಲೇ ಮನೆಯಲ್ಲಿ ಸರಜಿ ಕಣ್ಣು ಕಾಣಕ್ಕಿಲ್ಲ ಅಂದ್ರೆ ಯಾರನ್ನ ಕರ್ಕೊಂಡೋಗಿ ತಗೊಬಿಟ್ಟು ಬೈಲಿ. ಹೋಗಿ ಹೋಗಿ ಬೆಕ್ಕು ಅಂತ ಹೇಳ್ಬಿಟ್ಟು ಹುಲಿಮರಿ ತಗೊಬಿಟ್ಟು ಬಂದಿದ್ಯಲ್ಲ ಬಾರೆ ಇಲ್ಲಿ. ಏ ಮನೆಯಾಳಿ ಸರಜಿ ಬೆಕ್ಕಿನ ಮರಿ ಅಲ್ವೇ ಅದು ಹುಲಿ ಮರಿನೇ. ಅಯ್ಯೋ ಹುಲಿನಾ? ಹೂ ಕಣ್ಲೆ ಆ ಬಣ್ಣ ನೋಡಿದ್ರೆ ಗೊತ್ತಾಗಕ್ಕಿಲ್ವೇನ್ಲೆ. ಕಣ್ಣೇನಾರ ಸೇದೋಗ್ಬಿಟ್ಟವೇನೆ ನಿಂಗೆ? ಯಪ್ಪ ದೇವ್ರೆ ಹೆಂಗ್ ಗುರಾಯಿಸ್ತಾಯ್ತು ನೋಡು. ಏನೋ ಶಾಂತ ರೀತಿಯಾಗೈತೆ. ಒಂಚೂರು ಏನಾರ ಹಂಗು ಹಿಂಗು ಆದ್ರೆ ಈಗ ಅವ್ರ ಅಮ್ಮ ಏನಾರ ನಿನ್ನ ಮಂತಾಗ ಹುಡಿಕೊಬಿಟ್ಟು ಬಂದ್ಬಿಟ್ರೆ ಏನ್ಲೇ ಮಾಡ್ತೀಯ ನೀನು? ತುಮ್ಕಿರ್ಲೆ ಪದಿ ಎದುರಿಸ್ಬೇಡ. ನೋಡಕ್ ಬೆಕ್ಕಿನ ಮರಿ ಇದ್ದಂಗೆ ಇತ್ತು. ಸೌದೆ ಒತ್ಕೊಂಡು ಬರ್ಬೇಕಾರೆ ಅಲ್ಲಿ ಮರದಡೆ ಕುಂತ್ಕೊಂಡು ಒಂದೇ ಕುಂತು ಗಡ 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 ನಡುಗ್ತಾ ಇತ್ತು. ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಮನೆಗೆ ಎತ್ಕೊಬಿಟ್ಟು ಬಂದು ಆಲ್ಗಿಲಿ ಇಕ್ಕನಿ ಅಂತ ಹೇಳ್ಬಿಟ್ಟು ಎತ್ಕೊಬಿಟ್ಟು ಬಂದೆ. ಅಷ್ಟೇ ನೀನಿಯ. ನನಗೇನಲೇ ಗೊತ್ತಿದ್ದು ಹುಲಿ ಮರಿ ಅಂತ. ನೋಡ್ಲೆ ಜಯಮ್ಮ ಸೇಮ್ ನೋಡಕ್ಕೆ ಎಲ್ಲನೂ ಬೆಕ್ಕಿನ ಮರಿ ಥರನೇ ಇಲ್ವೇನೆ. ನಾನು ಕೆಂಚಬೇಕು ಅಂತ ಅನ್ಕೊಂಡು ಹಂಗೇನೆ ಹಿಡ್ಕೊಬಿಟ್ಟು ಬಂದೆ. ಯವ್ವ ಈಗ ಏನೇ ಮಾಡೋದಿದನ್ನ ನಾವೇನಾರ ಬಿಟ್ಬಿಟ್ಟು ಬರ್ತೀವಿ ಅಂತ ಅಲ್ಲಿಗೆ ಹೋಗ್ಬಿಟ್ರೆ ದೇವ್ರನೇ ಕೇಳ್ತೀನಿ. ಕಾಡಿದ್ದಾರಿನಾಗಂತೂ ಕಾಯ್ಕೊಂಡು ಕುಂತಿರ್ತದೆ ಹುಲಿ. ನಮ್ಮನಂತೂ ಒಂದೇ ಕಿತ ಅಟ್ಕಾಯಿಸ್ಕೊಬಿಡ್ತದೆ. ನೀನು ಕಣ್ಣು ಕುಳ್ಳಿಗಿಷ್ಟು ಬೆಂಕಿ ಹಾಕ. ಹೋಗಿ 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 ಎಂಥ ಮರಿನ ಎತ್ಕೊಬಿಟ್ಟು ಬಂದಿದ್ಯಲ್ಲೇ.
ಇರೇ ಯಾರನ್ನ ಗಂಡಸ್ರಿದ್ರೆ ಕರೆದ್ಬಿಟ್ಟು ಬರ್ತೀನಿ, ಎತ್ಕೊಂಡೋಗ್ಬಿಟ್ಟು ಇಲ್ಲ ಅಷ್ಟೂರ ಬಿಟ್ಬಿಟ್ಟು ಬರ್ತಾರೇನೋ. ಲೆಜ್ಜಯ್ಯಮ್ಮ, ಯಾರನ್ನ ಹುಲಿ ಮರಿ ಅಂದ್ರೆ ಎತ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾರ ನಿನ್ಗೆ? ನಾವೀಗ ಏನಾರ ಮಾಡ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ಬೇಕೆ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಇಲ್ಲ ಅಂದ್ರೆ ಗ್ಯಾರಂಟಿ ಸರಾಜಿ ಮಂತಕ್ಕೆ ಹುಡಿಕ ಬರ್ತದೆ, ವಾಸನೆ ಗೊತ್ತಾಯ್ತದೆ, ನಾವು ಕೇ ಹುಡಿಕ ಬಂದೇ ಬರ್ತಾವವು. ಅಯ್ಯಯ್ಯೋ, ರಾತ್ರಿ ಹೊತ್ನಾಗ ಹುಲಿ ಬಂದ್ಬಿಟ್ಟು ನಮ್ಮನೆ ಅಟ್ಯಾಕ್ ಮಾಡ್ಬಿಟ್ರೆ ಏನಪ್ಪ ಮಾಡ್ಲಿ ನಾನು? ಲೇ ಪದ್ದಿ ಪದ್ದಿ, ಏನಾರ ಒಂದು ಪಿಲಾನ್ ಮಾಡ್ಬಿಟ್ಟು ಅಲ್ಲೆಲ್ಲನ ಬಿಟ್ಬಿಟ್ಟು ಬರಂಗ್ ಮಾಡೇ. ನಿನಗೈತಲ್ಲ ಕಣ್ಣು, ಕಣ್ಣುಡ್ಕ ಹಾಕೊಂಡ್ರು ಕಾಣಕ್ಕಿಲ್ಲ, ಏನ್ ಮಾಡಲಿ ನಮ್ ಕರ್ಮುಕೆ? ಎತ್ಕಳೆ, ಎತ್ಕ ಮರಿಯ. ಅಯ್ಯಪ್ಪ, ನಾನ್ ಮುಟ್ಟಕ್ಕಿಲ್ಲ. ಇಷ್ಟೊತ್ತು ಎತ್ಕೊಂಡು ಮುದ್ದಾಡ್ತಿದ್ದೆ, ಬೆಕ್ಕು ಬೆಕ್ಕು ಅಂತ ಅನ್ಕೊಂಡು ಸಿಬಿಲಿ ಸಿಬಿಲಿ ಅಂತ ಹೇಳ್ಬಿಟ್ಟು ಎತ್ಕ ಎತ್ಕೊಂಡು ಇನ್ನೇನ್ ಮಾಡಕ್ಕಾಯ್ತದೆ? ಹೋಗ್ಬಿಟ್ಟು ಅಲ್ಲೇ ಇನ್ನೇ ದಾರಿನಾಗ ಬಿಟ್ಬಿಟ್ಟು ಓಡ್ ಬಂದ್ಬಿಡಣ. ಅಪ್ಪ, ನಾನ್ ಬರಕ್ಕಿಲ್ಲ. ಅಲ್ಲೇನಾರ ಹುಲಿ ಕಾಯ್ಕೊಂಡು ಕುಂತಿದ್ದು ಬಂದು ಆಮೇಲೆ ಯಾರು ಬಿಟ್ರೆ ಏನ್ ಮಾಡ್ತೀಯಾ? ಹೂ ಕಣೆ ಪದ್ದಿ, ಭಾಳ ಡೇಂಜರು, ಸುಮ್ಕಿರು, ಬ್ಯಾಡ ಅಂತ ಅನ್ನಿಸ್ತದೆ. ಇದನ್ನ ಇಲ್ಲೇ ಮನೆಯಿಂದ ಈಚೆ ಕಡೆ ಕಟ್ಬಿಡ್ತೀನಿ. ಅದೇ ಒಟ್ಟಾಕ್ ನಾಯಿ ಮರಿ ಅನ್ಕಂಡ ಎಲ್ಲೋ ಬದುಕ್ತತಿ ಅನ್ನಕ್ಕೆ, ಹುಲಿ ಕಣ್ಲೆ ಅದು ಎಳೆ ಮರಿನೇ ತಾನೇ. ಎತ್ಕ ಸುಮ್ಕೇನಿಯ, ಎತ್ಕ ಹೋಗ್ಬಿಟ್ಟು ಅದೇ ದಾರಿನಾಗೇನಿಯ, ಕಾಡಿನ ದಾರಿನಾಗೇನಿಯ ಬಿಟ್ಬಿಟ್ಟು ಓಡ್ ಬಂದ್ಬಿಡಣ. ಅದೇನಿರಕ್ಕಿಲ್ಲ. ನಾವೇನಿಯ ಒತ್ಕೊಂಡೋಗಿದೀವಿ ಅಂತ ಹುಲಿಗೆ ಗೊತ್ತಾಯ್ತದ? ಸರಜಕ್ಕ, ನಿಮ್ಮ ಯಜಮಾನ್ರಿಲ್ವೇ? ಇಲ್ಲ ಕಣಣ್ಣ. ಯಾಕ್ರಕ್ಕ ಎಲ್ರು ಗಾಬರಿಯಾಗಿ ನಿಂತ್ಕೊಬಿಟ್ಟಿದ್ದೀರಾ? ಇವಳು ನೋಡೋಣ, ಈ ಮನೆಯಾಳಿ ಸರಜಿ ಬೇಕಿನ ಮರಿ ಅಂತ ಅನ್ಕೊಂಡು ಇಲ್ಲಿ ನೋಡೋಣ ಹುಲಿ ಮರಿನ ಹಿಡ್ಕೊಬಿಟ್ಟು ಬಂದ್ಬಿಟ್ಟವಳೆ ಕಣಣ್ಣ. ಅಯ್ಯೋ ನಿಪಾಸ್ಕಲ, ನೀನು ಎತ್ಕೊಬಿಟ್ಟು ಬರ್ಬೇಕಾದ್ರೆ ಹುಲಿ ಏನಾರ ನೋಡ್ಬಿಟ್ಟಿದ್ರೆ ಸಿಗದಾಗ್ತಿರ್ಲಿಲ್ವ ನಿನ್ನ ಸರಜಕ್ಕ? ಯಾಕೆ ಬೇಕಿತ್ತು ನಿನಗೆ? ಹಣ ಗೊತ್ತಿಲ್ದೇನೆ ಎತ್ಕೊಬಿಟ್ಟು ಬಂದ್ಬಿಟ್ಟೆ ಕಣ್ಣ. ಏನೋ ಗೊತ್ತಾಗ್ಲಿಲ್ಲ ಅವಾಗ, ಬೆಕ್ಕಿನ ಮರಿ ಅಂತ ಅನ್ಕೊಂಡು ಹಂಗೇನೆ ಸೌದೆ ಮೇಲೆ ಕೂರಿಸ್ಕೊಂಡು ಎತ್ಕೊಬಿಟ್ಟು ಬಂದ್ಬಿಟ್ಟೆ ಕಣ್ಣ. ಈಗ ನೆನೆಸ್ಕೊಂಡ್ರೆ ಅದೇ ಜಲ್ ಅಂತದೆ. ಅಣ್ಣ, ಹೆಂಗನ ಮಾಡ್ಬಿಟ್ಟು ಬಿಟ್ಬಿಟ್ಟು ಬರ್ಬೇಕಣ್ಣ ಅಲ್ಲಿಗೇನಿಯ, ಅದೇ ಜಾಗಕ್ಕೆ ನೀವು ಬಿಟ್ಬಿಟ್ರತ್ತಾಗ ಹೆಂಗೋ ಹೊಂಟೋಯ್ತದೆ. ಈ ಮರಿ ನೀವಾಗ ಬೀದಿಗೆ ಬಿಟ್ಬಿಟ್ರೆ ನಾಯಿಗಳೆಲ್ಲ ಏನು ಮಾಡಾಕ್ತಾವೋ ಏನು ಕತೆನೋ, ಇಲ್ಲ ಹುಲಿ ಇಲ್ಲಿಗೆ ಹುಡಿಕೊಬಿಟ್ಟು ಬಂದ್ಬಿಟ್ರೆ ಅಂತ ಹೇಳ್ಬಿಟ್ಟು ಭಯ ಬ್ಯಾರೆ. ಅಯ್ಯೋ ಏನು ಮಾಡೋದು? ಸರಿ ಹೇಳು, ನಾನು ಎತ್ಕೊಂಡೋಗ್ಬಿಟ್ಟು ಅಲ್ಲಿ ಗಾಡಿನ ದಾರಿಗೆ ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ಗಾಡಿನಾಗ ಹೋಯ್ತೀನಲ್ಲ, ಗಾಡಿನಾಗೋ ಹೋಗ್ಬೇಕಾರೆ ಬರ್ರ ಅಂತ ಹೇಳ್ಬಿಟ್ಟು ಈ ಮೊರಿನ ಕೂರಿಸ್ಕೊಂಡು ಹೋಗಿ ಹಂಗೆ ನೀವು ಬಿಟ್ಬಿಟ್ಟು ಬರ್ತೀನಿ. ಯಾರು ಏನು ಆ ಕಡೆಗೆಲ್ಲ ಹೋಗ್ಬಿಡಿ. ಹುಲಿ ಮೊರಿಯಲ್ಲ ಐತಿ ಅಂತಂದರೆ ಎಲ್ಲೋ ಹುಲಿ ಓಡಾಡ್ತಾ ಇರ್ತದೆ ಅಂತಲೇ ನೀವು ಅರ್ಥ. ಹೊಸಿ ಹುಷಾರಾಗಿರ್ರಿ, ಆ ಕಾಡಿನ ದಾರಿನ ಒಳಗಡೆ ಎಲ್ಲ ಹೋಗ್ಬೇಡ್ರಿ ಕಣ್ರಕ್ಕ. ಸರಿನಾ? ಬುಡಿ, ನಾನು ಇದನ್ನ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ದಾರಿನಾಗ ಅಲ್ಲೇ ಬಿಟ್ಬಿಟ್ಟು ಓಡ್ ಬಂದ್ಬಿಡ್ತೀನಿ ಅತ್ತ ಗಾಡಿನಾಗೆ. ಸರು ಕಣ್ಣ ನೀನು. ಹೂ ಕಣ್ಣ, ಯಾಕೆ ಬೇಕಾಮಕ್ಕೆ ನಿಂಗೂ ಹೆಂಡತಿ ಮಕ್ಳವ್ರೆ, ಹುಲಿ ಸಿಗದಾಕ್ಬಿಡ್ತದೆ. ಈಗ ಹುಲಿಗಳೇ ಕಮ್ಮಿ ಕಣಕ್ಕ. ಹುಲಿಗಳು ಸಂಖ್ಯೆ ಯಾಕೆ ಕಮ್ಮಿ ಆಗ್ಬಿಟ್ಟೈತಿ ಅಂತದ್ರಾಗ ಮೊರಿಗೆ ನಾವು ಬೀದಿಗೆ ಬಿಟ್ಬಿಟ್ಟು ನಾಯಿ ಪಾಯಿ ಕಿತ್ತಾಡ್ಕೊಂಡು ತಿಂದ್ರೆ ಸಂದಾಕಿರ್ತದ. ಹುಲಿನ ಸಂರಕ್ಷಣೆ ಮಾಡ್ಬೇಕು ತಾನೆ ನಾವು. ಇರು, ಎತ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಯಪ್ಪ, ಹುಷಾರು ಕಣ್ಣ ಹುಷಾರು, ಆಮೇಲೆ ಕಚ್ಕಿಚ್ಚದ್ದು. ಇನ್ನು ಎಳೆ ಮರಿ ಕಣಕ್ಕ, ಎಳೆ ಏದಿನ ನಾನು. ಯಪ್ಪ, ಎಂತ ಮುದ್ದಾಗೈತೆ, ಹೆಂಗ್ ನೋಡ್ತಾ ಇತ್ತು ನೋಡು. ಸರಿ, ನಾನು ಬಿಟ್ಬಿಟ್ಟು ಬರ್ತೀನಿ. ಬಿಡ್ರಿ, ಹುಲಿಗಳೇ ನಡುವೆ ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಅದು ಹೆಂಗೆ ಸಿಕ್ತೋ ನಮ್ಮ ಊರಿಗೆ, ಅದು ಹೆಂಗೆ ಬಂತೋ ಏನು ಕತೆಯೋ ಗೊತ್ತಿಲ್ಲ. ಹುಷಾರು, ಇನ್ನು ಆ ಕಡೆ ಎಲ್ಲ ಶಾನೆ ಓಡಾಡಕ್ಕೆ ಹೋಗ್ಬೇಡಿ. ಅಯ್ಯೋ, ಮೊದ್ಲು ಕಾಕ ತಗೊಂಡೋಗೋಣ ಇದನ್ನ. ನೋಡ್ತಾ ಇದ್ರೆ ಏನಿಯ BP-ನೂ ಟೆನ್ಷನ್ ರೈಸ್ ಆಯ್ತಾಯ್ತು ನನಗೆ. ಯಪ್ಪ ದೇವ್ರೆ. ಲೇ ಪುದ್ದಿ, ನೀವೇನೆಲ್ಲ ಬರಲಿಲ್ಲ ಅಂತ ಹೇಳಿದ್ರೆ ಇಲ್ಲೇ ಮಾಡಿಕೊಂಡು ಸಾಕತ್ತಾ ಇದ್ನಲ್ಲೇ ನಾನಂತೂ. ಈಗ ನೆನೆಸ್ಕೊಂಡ್ರೆ ಭಯವಾಯ್ತದೆ. ನೀನು ಸಾಕತ್ತೀಯ ಬುಡೆ ಸರಾಜಿ, ಹುಲಿನೂ ಸಾಕತ್ತೀಯ, ಆನೆನೂ ಸಾಕತ್ತೀಯ, ಚಿರತೆನೂ ಸಾಕತ್ತೀಯ, ಮನೆಗೆ ಅದು ಎಲ್ಲನೂ ಸಾಕತ್ತೀಯ. ಮೊದ್ಲು ಹೋಗ್ಬಿಟ್ಟು ಕನ್ನಡಕ್ಕೂ ಬದಲಾಯಿಸೋಗು, ಮೊದ್ಲು ಆಸ್ಪತ್ರೆಗೆ ಹೋಗ್ಬಿಟ್ಟು ಹೋಗಿ ಬದಲಾಯಿಸ್ಬೇಕು.